ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸದ್ಯದಲ್ಲಿ ನನ್ನ ಪರಿಸ್ಥಿತಿ ಹೆಂಗಿದೆ, ನಮ್ಮ ಮನೇಲಿ ಏನು ಸಿಚುವೇಶನ್ ಇದೆ ಅಂತ. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಏನಾಯಿತು ಅಂತೇಳಿ ಡೀಟೇಲಾಗಿ. ಸೊ ಒಂದು ಹೆಣ್ಣಿನ ಸಹಾಯ ಇಲ್ಲದೇ ಒಬ್ಬ ತಂದೆ ಮಕ್ಕಳನ್ನ ಜವಾಬ್ದಾರಿ ತೊಗೊಂಡು ಅವ್ರಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಅವ್ರನ್ನ ರೆಡಿ ಮಾಡಿ ಅವರ ಈಚ್ ಆ್ಯಂಡ್ ಎವ್ರಿಥಿಂಗ್ ಕೆಲಸನೂ ಅವರೇ ನೋಡಿಕೊಂಡು ಅವ್ರನ್ನ ಸ್ಕೂಲಿಗೆ ಕಳಿಸೋದು ಅಂದರೆ ಸುಮ್ಮನೆ ಅಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಮಕ್ಕಳು ಎಷ್ಟು ಹಠ ಮಾಡ್ತಾರೆ ಹೆಂಗಿರುತ್ತೆ ಅಂತ. ಅದರಲ್ಲೂ ಇಬ್ಬರಿದ್ರಂತೂ ಮುಕ್ತಿ ಹೋಯಿತು, ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಸೊ ಆ ರೀತಿ ನಾನು ಇಬ್ಬರು ಮಕ್ಕಳನ್ನ ರೆಡಿ ಮಾಡಿಕೊಂಡು ಅವರಪ್ಪ ಅವ್ರದ್ದೆಲ್ಲ ಕೆಲಸನೂ ಮುಗಿಸ್ಕೊಂಡು ರೆಡಿ ಮಾಡಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಿಮ್ಗೆ ಅನ್ನಿಸ್ಬೋದು ಇದೇನು ದೊಡ್ಡ ಕೆಲಸ ಅಲ್ಲ, ನಾವು ಕೂಡ ಮಾಡ್ತೀವಿ ಅಂತ. ಆದರೆ ಒಂದು ಹೆಣ್ಣಾಗಿ ಅಂದರೆ ಒಬ್ಬ ಹೆಣ್ಣಾಗಿ ನಾನು ಅನ್ಕೊತಿರೋದು ಗಂಡನ ಕೈಲಿ ಸೇವೆ ಮಾಡಿಸ್ಕೊಳ್ಳೋಕ್ಕೂ ಬ್ಲೆಸ್ಡ್ ಅಂತಾರಲ್ಲ ಆ ರೀತಿ. ಸೊ ಅವರಿಬ್ಬರನ್ನು ಸ್ಕೂಲಿಗೆ ಬಿಟ್ಟು ಬಂದು ನಂದು ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು. ಸೊ 1 ವೀಕ್ ಆದಮೇಲೆ ಬನ್ನಿ ಅಂತ ಹೇಳಿದರು. ಸೊ ನೋಡಿ ಹೇಗೆ ಕಾಣಿಸ್ತಿದೆ, ಕಾಲು ಸ್ವಲ್ಪ ಊದ್ಕೊಂಡಿದೆ. ಸೊ ಅಲ್ಲಿಗೆ ಬಂದಮೇಲೆ ಅದು ಓಲ್ಡ್ ಬ್ಯಾಂಡೇಜ್ ಎಲ್ಲ ತೆಗೆದು ರಿಮೂವ್ ಮಾಡಿ ಫುಲ್ ಕಾಲು ಸುತ್ತ ಏನು ಮಾಡಿದ್ರು POP ಹಾಕಿದ್ರು. ನಂದು ಕಾಲ ಇದು ಅನ್ನೋ ಥರ ನನಗೆ ಡೌಟ್ ಬಂತು. ಅಷ್ಟು ಪೂರ್ತಿ ಬ್ಯಾಂಡೇಜ್ ಹಾಕಿದ್ರು. ಮತ್ತೆ 2 ವೀಕ್ಸ್ ಬಿಟ್ಟು ಬರೋದಕ್ಕೆ ಹೇಳಿದ್ದಾರೆ. ಕಾಲು ಎತ್ತಿಡೋಕ್ಕಾಗ್ತಾಯಿಲ್ಲ ಅಂಥ ಪರಿಸ್ಥಿತಿ ಆಗೋಯ್ತು ನಂದು. ನೆಕ್ಸ್ಟ್ ಅಲ್ಲಿಂದ ಮನೆಗೆ ಬಂದು ಸ್ವಲ್ಪ ಸುಸ್ತಾಗಿತ್ತು ಅಂತೇಳಿ ನಮ್ಮ ಮನೆಯವ್ರು ಆರೆಂಜ್ ಜ್ಯೂಸ್ ಮಾಡಿಕೊಟ್ರು. ಹಾಗೆ ಸ್ವಲ್ಪ ಪಪ್ಪಾಯನ್ನು ಕೊಟ್ಟಿದ್ದಾರೆ ತಿನ್ನೋಕ್ಕೆ. ಅದು ಕುಡ್ಕೊಂಡು ಟೇಸ್ಟ್ ಮಾಡಿಕೊಂಡು ಕೂತಿದ್ದೀನಿ. ಹಾಗೆ ರಾತ್ರಿಗೆ ಬಿಸಿ ಮುದ್ದೆ ಮಾಡಿ ಸಾಂಬಾರು ಮಾಡಿದ್ರು. ಮುದ್ದೆ ನುಂಗಿ ನಿದ್ದೆ ಮಾಡಿದ್ವಿ.